ಹಾಯ್ ಫ್ರೆಂಡ್ಸ್, ದಿಸ್ ಇಸ್ ಚೆರ್ರಿ. ಸೊ ನೆಮ್ಮದಿ ಅಂದರೆ ಪೀಸ್. ಸೊ ದೇವ್ರು ಕೊಟ್ಟಷ್ಟು ತೊಗೊಂಡ್ರೆ ಅದು ನೆಮ್ಮದಿ. ಆದರೆ ನಮ್ಮ ಆಯ್ಕೆಗಳು ಜಾಸ್ತಿ ಆದಾಗ ಅಥವಾ ಆಸೆಗಳು ಜಾಸ್ತಿ ಆದಾಗ ಸೊ ನಮ್ಮ ನೆಮ್ಮದಿ ಕೆಡುತ್ತೆ. ಸೊ ಪ್ರಕೃತಿ ಎಷ್ಟು ವಿಸ್ಮಯ ಅಂದರೆ ಸೊ ನಮ್ಗೆ ನೆಮ್ಮದಿ ಇಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿರ್ತೀವಿ. ಬಟ್ ವಾಸ್ತವವಾಗಿ ಯೋಚನೆ ಮಾಡಿದ್ರೆ ಸೊ ನಾವು ಮಲಗ್ತೀವಲ್ಲ ನೈಟ್ ಅಂದರೆ ರಾತ್ರಿ, ಅದು ನಿಜವಾಗಿಯೂ ನೆಮ್ಮದಿಯ ಕ್ಷಣಗಳು. ಸೊ ಪ್ರಕೃತಿ ಯಾವಾಗಲೂ ಶಾಂತ ರೀತಿಯಿಂದ ಎಲ್ಲರೂ ನೋಡ್ಕೊಳ್ಳುತ್ತೆ. ಬಟ್ ನಾವು ನೆಮ್ಮದಿ ವಿಚಾರ ತಗೊಂಡಾಗ ಮನುಷ್ಯ ತನ್ನ ದುರಾಸೆ ಆಸೆ ಇನ್ನೂ ಹೆಚ್ಚಾಗಿ ಏನೋ ಪಡೆದುಕೊಳ್ಬೇಕು ಅಂತ ಪರದಾಡ್ತಿರ್ತಾನೆ. ಸೊ ಊಟ ನಿದ್ದೆ ನೀರು ಅವನಿಗಂತ ಒಂದು ಜೀವನ ಕೊಟ್ಟಿದೆ. ಸೊ ಬಟ್ ಮನುಷ್ಯ ತಂದೆ ಆದ ಲೋಕದ ಜೀವನದಲ್ಲಿ ಮುಳುಗೋಗಿರ್ತಾನೆ. ಸೊ ಆವಾಗ ಮನುಷ್ಯ ನೆಮ್ಮದಿ ಎಂಬ ಕ್ಷಣಗಳು ನನ್ನಲ್ಲಿ ಇಲ್ಲವೆಂದು ಸೊ ಜೀವನದ ಮೇಲೆ ಮತ್ತು ಪ್ರಕೃತಿಯ ಮೇಲೆ ದೂಷಿಸ್ತಾನೆ. ಆ್ಯಂಡ್ ಈ ಪ್ರಪಂಚದಲ್ಲಿ ಡೇ ಆ್ಯಂಡ್ ನೈಟ್ ಎರಡೇ ಇರೋದು. ಸೊ ಇದೆಲ್ಲ ರೊಟೀನ್. ಅಂದರೆ ಚಂದ್ರ ಬರ್ತಾನೆ ಸೊ ಕತ್ತಲಾಗುತ್ತೆ, ಸೂರ್ಯ ಬರ್ತಾನೆ ಬೆಳಿಗ್ಗೆ ಆಗುತ್ತೆ. ಬಟ್ ನಮ್ಮ ಲೈಫಲ್ಲಿ ಏನೇ ಆಗಲಿ ರೊಟೀನ್ ಇತ್ತು ಅಂದರೆ ಬೇಜಾರಾಗುತ್ತೆ. ಸೊ ಈ ಕೆಲಸನೇ ಆಗಲಿ ಮತ್ತೊಂದಾಗಲಿ ಸೊ ನಮಗೆ ಬೇಜಾರಾಗೇ ಆಗುತ್ತೆ. ಬಟ್ ಜೀವನನ ಸೂಚಿಸೋ ಚಂದ್ರ ಸೂರ್ಯರ ಜೊತೆ ಸೊ ನಮ್ಗೆ ಯಾವತ್ತೂ ಬೇಜಾರಾಗಲ್ಲ. ಸೊ ಇವರೆಲ್ಲ ಶತಮಾನಗಳಿಂದ ಸೊ ನಾವೆಲ್ಲ ನೋಡ್ತಿದ್ದೀವಿ. ಸೊ ಇವರೆಲ್ಲ ರೊಟೀನ್, ಆದರೆ ನಮಗೆ ಬೇಜಾರಾಗಲ್ಲ. ಸೊ ಯಾಕಂದರೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಸೊ ಸೂರ್ಯ ಚಂದ್ರ ಬರೀ ದಿನಗಳನ್ನು ಮಾತ್ರ ಕೊಡ್ತಾರೆ, ಆದರೆ ಕ್ಷಣಗಳನ್ನು ಒಬ್ಬ ಮನುಷ್ಯ ಮಾತ್ರ ಕೊಡಬಲ್ಲ. ಆದರೆ ಮನುಷ್ಯ ಕ್ರಿಯೇಟ್ ಮಾಡ್ಕೋಬಲ್ಲ. ಸೊ ಅದಕ್ಕೆ ದಿನಗಳಿಗಿಂತ ಕ್ಷಣಗಳಿಗೆ ವ್ಯಾಲ್ಯೂ ಜಾಸ್ತಿ. ಸೊ ನೆಮ್ಮದಿ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಜೀವನ ಇದ್ದೇ ಇರುತ್ತೆ. ಸೊ ಜೀವನ ಒಂದು ನಂಬಿಕೆ ಮೇಲೆ ಓಡ್ತಿದೆ. ಸೊ ಹೇಳಬೇಕು ಅಂದರೆ ಈ ಪ್ರಪಂಚನೇ ಒಂದು ನಂಬಿಕೆ ಮೇಲೆ ಓಡ್ತಿದೆ. ಸೊ ಆ ನಂಬಿಕೆ ಏನು ಅಂತ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸೊ ಅವ್ರಿಗೆ ಗೊತ್ತಿರುತ್ತೆ. ಆ ಥರ ಇಲ್ಲ ಅಂದಿದ್ರೆ ಒಂದು ವ್ಯಕ್ತಿ ಕಷ್ಟ ಅಂತ ಬಂದ ತಕ್ಷಣ ಸತ್ತೋಗ್ತಿದ್ದ. ಯಾಕಂದರೆ ಒಂದು ನಂಬಿಕೆ ಸೊ ಮುಂದೆ ಚೆನ್ನಾಗಿರ್ತೀವಿ ಅಂತ. ಸೊ ಫೈನಲಾಗಿ ಸಿಂಪಲ್ಲಾಗಿ ಒಂದು ಮಾತು ಹೇಳ್ತೀನಿ, ನಾವು ಮಲಗ್ತೀವಿ ಗೊತ್ತಾ ಅಂದರೆ ರಾತ್ರಿ. ಸೊ ಅದೇ ನಿಜವಾದ ನೆಮ್ಮದಿ.